ಭಾಗವತದಲ್ಲಿ ಒಂದು ಸುಂದರ ಪ್ರಸಂಗ ಬರ್ತದೆ. ಕೃಷ್ಣ ತನ್ನ ಅವತಾರವನ್ನು ಮುಗಿಸೋ ಸಮಯ ಬಂದಾಗ ತನಗೆ ಅತ್ಯಂತ ಸ್ನೇಹಿತ ಭಕ್ತ ಆದಂಥ ಉದ್ಧವಗೆ ಉಳಿದ ಯಾದವರನ್ನು ಕರ್ಕೊಂಡು ಬದರಿಕಾಶ್ರಮಕ್ಕೆ ಹೋಗೋದಕ್ಕೆ ಹೇಳ್ತಾನೆ. ಉದ್ಧವನಿಗೆ ಭಾಳ ದುಃಖ ಆಗುತ್ತೆ. ಭಗವಂತ, ಇದುವರೆಗೂ ನೀನು ನನ್ನ ಗುರುವಾಗಿದ್ದೆ, ಇದು ನನಗೆ ಯಾರು ಮಾರ್ಗದರ್ಶಕರು, ಯಾರು ಗುರುಗಳು ಅಂತ ಅಳ್ತಾ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಿನ್ನ ಗುರುವನ್ನು ಅರಸುವುದು ಬೇಡ, ನಿನ್ನ ಮನಸ್ಸೇ ನಿನ್ನ ದೊಡ್ಡ ಗುರು. ಮೋಕ್ಷಕ್ಕೂ ಬಂಧನಕ್ಕೂ ಅದೇ ಕಾರಣ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಮನಸ್ಸು ಒಳ್ಳೆಯದ್ರ ಕಡೆ ತಿರ್ಕೊಂಡ್ರೆ ಮೋಕ್ಷ ಆಗುತ್ತೆ, ಕೆಟ್ಟದ ಕಡೆ ತಿರ್ಕೊಂಡ್ರೆ ಬಂಧನ ಆಗುತ್ತೆ. ನಮ್ಮ ಹಿರಿಯರು ಭಾಳ ಚಂದ ಹೇಳೋರು, ಇದೊಂದು ಕೀಲಿ ಕೈ ಇದ್ದ ಹಾಗೆ. ಕೀಲಿಗೆ ತೆಗೆಯೋದಕ್ಕೊಂದು ಬೇರೆ ಕೈ, ಹಾಕೋದಕ್ಕೊಂದು ಬೇರೆ ಕೈ ಇರೋಲ್ಲ. ಒಂದೇ ಕೈ ಎಡಗಡೆ ತಿರುಗಿಸಿದ್ರೆ ಲಾಕ್ ಆಗುತ್ತೆ, ಬಲಗಡೆ ತಿರುಗಿಸಿದ್ರೆ ತೆಗೀತದೆ. ಹಾಗೆ ನೋಡಿ, ಎಡಗಡೆ ತಿರುಗಿಸಿದ್ರೆ ಬಂದಾಗುತ್ತೆ, ಬಲಗಡೆ ತಿರುಗಿಸಿದ್ರೆ ತೆಗೀತದೆ. ನಮ್ಮ ಮನಸ್ಸು ಹಾಗೇನೆ, ಒಳ್ಳೆಯದ ಕಡೆ ತಿರುಗಿಸ್ಕೊಂಡಾಗ ಅದನ್ನೇ ಮೋಕ್ಷ ಅಂತಾರೆ, ಕೆಟ್ಟದ ಕಡೆ ತಿರುಗಿಸ್ಕೊಂಡಾಗ ಬಂಧನ ಆಗ್ತದೆ ಅಂತ. ಆಗ ಕೃಷ್ಣ ಒಂದು ಕಥೆ ಹೇಳ್ತಾನೆ. ಯಾದವ ವಂಶ ಇತ್ತಲ್ಲ, ಅದರ ಮೂಲ ಪುರುಷ ಯದು ಮಹಾರಾಜ. ಅವನು ಕೂತಾಗ ಒಬ್ಬ ತರುಣ ಬ್ರಾಹ್ಮಣನನ್ನು ಕಣ್ಣಂತೆ. ಆತ ನೋಡಿದರೆ ಸರ್ವಸಂಗ ಪರಿತ್ಯಾಗಿ ಹಾಗೆ ಕಾಣಿಸ್ತಾ ಇದ್ದ. ಆದರೆ ಮುಖದಲ್ಲಿ ಏನು ಖುಷಿ, ಏನು ಸಂತೋಷ ಅವನಿಗೆ. ಯದು ಮಹಾರಾಜ ಕೇಳಿದ, ಅಲ್ಲಪ್ಪ, ನಾನು ಚಕ್ರವರ್ತಿಯಾಗಿ ಹೀಗೆ ಆನಂದ ಇರೋದು ಸಾಧ್ಯ ಇಲ್ಲ ನನಗೆ. ಈಗ ಸದಾ ಆನಂದವಾಗಿರೋದನ್ನು ಯಾರಿಂದ ಕಲಿತೆ, ನಿನ್ನ ಗುರು ಯಾರು ಅಂತ ಕೇಳಿದ. ಆ ತರುಣನ ಉತ್ತರ ಅದ್ಭುತ ಸ್ವಾಮಿ. ಮಹಾರಾಜ, ನನಗೊಬ್ಬ ಗುರು ಇಲ್ಲ, ಪ್ರತಿಯೊಬ್ಬರಿಂದ ಪ್ರತಿಯೊಂದು ವಸ್ತುವಿನಿಂದ ನಾನು ಕಲ್ತಿದ್ದೇನೆ. ನನ್ನ ಮೊದಲ ಗುರು ಯಾರು ಗೊತ್ತಾ? ಈ ಭೂಮಿ. ನಾವೆಲ್ಲ ನೆಲವನ್ನು ತುಳಿತಾನೇ ಇದ್ದೀವಿ, ಶತಮಾನಗಳಿಂದ ತುಳಿತಾ ಇದ್ದೀವಿ. ಆದರೆ ನೆಲ ಮಾತ್ರ ತುಂಬ ಸಹನೆಯಿಂದ ಅಷ್ಟು ವರ್ಷಗಳಿಂದ, ಶತಮಾನಗಳಿಂದ ನಮಗೆ ಆಹಾರ ಕೊಡ್ತಾನೇ ಬಂದಿದೆ. ಸಹನೆಯ ಪಾಠವನ್ನು ಭೂಮಿಯಿಂದ ಕಲಿತೆ. ನಮ್ಮ ಸುತ್ತಲೂ ಗಾಳಿ ಇದೆಯಲ್ಲ, ಅದು ನನ್ನ ಮತ್ತೊಂದು ಗುರು. ನಮ್ಮ ಇಡೀ ಜೀವನಕ್ಕೆ ಆಧಾರ ಈ ವಾಯು. ಅದು ಎಲ್ಲೆಲ್ಲಿಯೂ ಹಾರಿ ಬರ್ತದೆ, ಅದು ತಗೋ ಸುಗಂಧ ತರುತ್ತದೆ, ದುರ್ಗಂಧ ತರುತ್ತದೆ. ಅದನ್ನು ನೋಡಿ, ಯಾವುದೂ ಅದರದಲ್ಲ, ಅದು ಯಾವ ಲೇಪವೂ ಇಲ್ಲ, ನಿರ್ಗಂಧ ಅಂತ. ನೋಡಿ, ಯಾವುದೋ ವಾಸನೆ ಯಾವುದೋ ಇರುತ್ತೆ, ಅದು ಸ್ವಂತದ್ದಲ್ಲ, ಅದು ತಂದುಬಿಡ್ತದೆ, ಬಿಟ್ಟು ಹೋಗ್ಬಿಡ್ತದೆ ಮತ್ತೆ ಮುಂದೆ. ಅದಕ್ಕೆ ನಾನು ಕಲಿತೆ, ಎಂಥ ಸುಖ ದುಃಖಗಳ ಸಂದರ್ಭದಲ್ಲಿ ಕೂಡ ಅಂಟದೇ ಇರಬೇಕು ಅನ್ನೋದನ್ನು ವಾಯುವಿನಿಂದ ಕಲ್ಕೊಂಡೆ. ನಾನು ನೀರನ್ನು ಕಂಡುಕೊಂಡಾಗ ಮತ್ತೊಂದು ವಿಷಯ ತಿಳ್ಕೊಂಡೆ, ನನ್ನ ಮನಸ್ಸು ಅದರಂತೆ ಸ್ವಚ್ಛ ಆಗಿರಬೇಕು. ಮತ್ತು ಯಾವ ಆಕಾರಕ್ಕೆ ಹಾಕಿದ್ರೂ ಆಕಾರಕ್ಕೆ ಹೊಂದ್ಕೋಬೇಕು. ನನಗಿದು ಹೊಂದಲ್ಲ, ಅದಿಲ್ಲ, ನಾನು ಸರಿ ಹೊಂದಲ್ಲ ಅನ್ನೋಂಗಿಲ್ಲ. ಯಾವುದಕ್ಕಾದ್ರೂ ಹೊಂದ್ಕೋಬೇಕು. ನೀರನ್ನು ಯಾವ ಪಾತ್ರಕ್ಕೆ ಹಾಕಿದ್ರೂ ಅದೇ ಆಕಾರ ತಾಳತ್ತೆ. ಬೆಂಕಿ ನನ್ನ ಮತ್ತೊಬ್ಬ ಗುರು. ಅದು ನೋಡಿ, ಹಾಕಿದ್ದನ್ನೆಲ್ಲ ತಿಂದು ಹಾಕತ್ತೆ. ಏನು ಹಾಕಿದ್ರೂ ಭಸ್ಮ ಅದರೊಳಗೆ, ಆದರೆ ಅದು ಶುದ್ಧವಾಗಿಯೇ ಇರ್ತದೆ, ಪರಿಶುದ್ಧವಾಗಿಯೇ ಇರ್ತದೆ. ನಾನು ಅಂದ್ಕೊಂಡದ್ದು ಅದನ್ನೇ, ಯೋಗಿ ಆದವನು ಯಾವುದೇ ಸಂದರ್ಭದಲ್ಲಿ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಂಡಿರಬೇಕು ಅಂತ. ಮಹಾರಾಜ, ನಾವು ದಿನಾಲು ಸೂರ್ಯ ಚಂದ್ರನ ನೋಡ್ತೇವೆ. ನೋಡಿ ಅವ್ರು ಹೇಗಿದ್ದಾರೆ. ಅವರು ಸ್ವತಃ ಉರಿದು ಪ್ರಪಂಚಕ್ಕೆ ಬೆಳಕನ್ನು, ಕಾಂತಿಯನ್ನು ಕೊಡ್ತಾರೆ. ಸ್ವಾರ್ಥವಿಲ್ಲದ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಇವರು ಮಹಾಗುರುಗಳು. ಸಮುದ್ರ ನೋಡು, ಎಷ್ಟೋ ನದಿಗಳು ಬಂದು ಸೇರ್ತಾವೆ ಗೊತ್ತಾ? ನೀವು ನೋಡಬೇಕು, ಪ್ರವಾಹ ಬಂದಾಗ ಗಂಗಾ ನದಿ, ಬ್ರಹ್ಮಪುತ್ರ ನದಿಗಳು ಏನು ಬರ್ತದೆ, ಸಮುದ್ರ ಕಣ್ಣಂಗೆ ಕಾಣ್ತವೆ. ಅವೆಲ್ಲ ನದಿ ಒಂದೇ ಸಲ ಸಮುದ್ರ ಸೇರಿದರೂ ಕೂಡ ಅದು ಉಕ್ಕೋದಿಲ್ಲ, ಒಂದು ಇಂಚು ಮೇಲೆ ಏರಿರೋಲ್ಲ. ಎಂಥ ಬಿರು ಬೇಸಿಗೆ ಬಂದರೂ ಕೂಡ ಬತ್ತೋದಿಲ್ಲ. ಅದು ಮನುಷ್ಯನ ಒಂದು ಪಾಠ ಕಲಿಸುತ್ತಲ್ವ. ಐಶ್ವರ್ಯ ಬಂದಾಗ ಹಿಗ್ಗೋದು ಬೇಡ, ದರಿದ್ರತನ ಬಂದಾಗ ಕುಗ್ಗೋದು ಬೇಡ. ಜ್ಞಾನಿ ಆದವನು ಹೇಗೆ ಬದುಕಬೇಕು ಅನ್ನೋ ರೀತಿಯನ್ನು ಸಮುದ್ರ ತಿಳಿಸ್ತದೆ. ಇನ್ನು ಮಹಾರಾಜ, ಒಮ್ಮೆ ಪತಂಗದಿಂದ ನಾನು ದೊಡ್ಡ ಬೋಧೆ ಆಯಿತು. ಪತಂಗ ಗೊತ್ತಲ್ಲ, ಹಾರ್ತದೆ. ಅದಕ್ಕೇನು ವಿಚಿತ್ರ ಅಂದರೆ, ಬೆಂಕಿ ಕಂಡಾಗ ಹೋಗುತ್ತೆ. ಅದು ಬೆಂಕಿಯನ್ನು ಕಂಡು ಆಕರ್ಷವಾಗಿ ಹೋಗುತ್ತೆ, ಬೆಂಕಿಯಲ್ಲೂ ಸುಟ್ಕೊಂಡು ಸತ್ತೋಗುತ್ತೆ. ಅದರಿಂದ ನನಗೊಂದು ದೊಡ್ಡ ಬೋಧೆ ಆಯಿತು. ನಾವು ಹಾಗೇನೆ ನಮ್ಮ ಇಂದ್ರಿಯಗಳಿದ್ದಾವಲ್ಲ, ಅದರಿಂದನೇ ನಮ್ಗೆ ಸುಖ ಅಂದ್ಕೊಂಡು ನುಗ್ಗಿ ಹೋಗ್ತೇವೆ. ಅದರಿಂದ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊತೀವಿ. ಎಲ್ಲಿವರೆಗೂ ನಮ್ಮ ಇಂದ್ರಿಯಗಳ ಸೆಳೆತ ಬಿಡೋದಿಲ್ವೋ ಅಲ್ಲಿವರೆಗೂ ನಾವು ಜೀವನವನ್ನು ಹಾಳು ಮಾಡ್ಕೊತಾನೆ ಇರ್ತೀವಿ. ಇಂದ್ರಿಯ ನಿಗ್ರಹವನ್ನು ನಾವು ಪತಂಗದಿಂದ ಕಲಿತೆ. ಜೇನು ಶೇಖರಿಸುವಂಥ ಜೇನು ಹುಳ ನೋಡು, ಅದು ಹೂವಿಂದ ಹೂವಿಗೆ ಹಾರ್ತಾ ಹೋಗುತ್ತೆ. ಹೂವಿಗೆ ತೊಂದರೆ ಕೊಡೋದಿಲ್ಲ, ಒಂಚೂರು ತೊಂದರೆ ಕೊಡೋಲ್ಲ. ಸ್ವಲ್ಪ ಮಧುವನ್ನು ಹೀರ್ಕೊಂಡ್ಬರ್ತದೆ. ಆದರೆ ಶೇಖರಣೆ ಮಾಡಿದಂಥ ಮಧು ತನಗೆ ಅಲ್ಲವೇ ಅಲ್ಲ. ನಾವು ಹಾಗೇನು
ಯಾರಿಗೂ ತೊಂದರೆ ಆಗದಂತೆ ಪ್ರತಿಯೊಬ್ಬರಿಂದ ಒಂದು ಗುಣ ಕಲಿಬೇಕಲ್ವಾ? ಅಷ್ಟೇ ಅಲ್ಲ, ಕಲ್ತದನ್ನು ಹಂಚಬೇಕಲ್ವಾ? ಇದೊಂದು ಅದ್ಭುತ ಸತ್ಯ ಅಲ್ವೇ ಸ್ನೇಹಿತರೆ? ನಾವು ಪ್ರತಿನಿತ್ಯ ಪ್ರತಿ ಕ್ಷಣ ಕಂಡದ್ದು ಕೇಳಿದ್ದು ಎಲ್ಲವೂ ಗುರು ಆಗ್ತದೆ. ಕೇವಲ ಒಬ್ಬ ಗುರುವಿನಿಂದ ಸಮಸ್ತ ಜ್ಞಾನ ಬರೋದು ಸಾಧ್ಯ ಇಲ್ಲ ಸ್ನೇಹಿತರೆ. ಬರೀ ಪುಸ್ತಕ ಪಾಠ ಮನಸ್ಸಲ್ಲಿ ಸ್ಥಿರವಾಗಿ ನಿಲ್ಲೋದೂ ಇಲ್ಲ. ಅದಕ್ಕೆ ಸರ್ವಜ್ಞ ಹೇಳಿದ, ಎಲ್ಲರಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದೆ ಸರ್ವಜ್ಞ ಅಂತ. ಹಾಗೆ ನಾವು ಅರಳಿದ ಕಣ್ಣುಗಳಿಂದ, ತೆರೆದ ಮನಸ್ಸಿನಿಂದ ಸುತ್ತಲಿನ ಪ್ರಪಂಚ ಕಾಣ್ತಾ ಹೋದರೆ ಪ್ರಪಂಚದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಘಟನೆ, ಚಿಂತನೆ ನಮ್ಮ ಗುರುವೇ ಆಗ್ತದೆ. ಹಾಗೆ ಗುರುವನ್ನು ಅರಸ್ಕೊಂಡು ಹೋಗೋದಕ್ಕಿಂತ ನಮ್ಮ ಸುತ್ತಮುತ್ತ ಪ್ರತಿ ಕ್ಷಣ ದೊರೆಯುವಂಥ ಗುರುಗಳನ್ನು ಗಮನ ಇಟ್ಟು ನೋಡೋಣ.